ಹೀಗೆ ಗಾಬರಿಯಲ್ಲಿ ನೋಡುತ್ತಿರೋ ಗ್ರಾಮಸ್ಥರು, ಮತ್ತೊಂದೆಡೆ ಗಳಗಳನೆ ಅಳುತ್ತಿರುವ ಸಂಬಂಧಿಕರು. ಈ ದೃಶ್ಯಗಳು ಕಂಡು ಬಂದಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ. ಹೌದಾ, ಅಂದಾರ್ಲಹಳ್ಳಿ ಗ್ರಾಮದ ಸುಮಾರು 65 ವರ್ಷದ ಬೈರಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ರಂತೆ. 2 ದಿನಗಳಿಂದ ಕಾಣಿಸುತ್ತಿರಲಿಲ್ವಂತೆ. ಇದರಿಂದ ಗಾಬರಿಗೊಂಡ ಕುಟುಂಬಸ್ಥರು ಮನೆಯ ಸುತ್ತಲೂ ಹಾಗೂ ಗ್ರಾಮದಲ್ಲಿ ಹುಡುಕಾಡಿದ್ದಾರೆ. ಆದರೆ ಎಲ್ಲಿಯೂ ಕಾಣದೆ ಸುಮ್ಮನಾಗಿದ್ದಾರೆ. ಇನ್ನು ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ರೈತ ತ್ಯಾಗರಾಜು ಎಂಬುವರು ತನ್ನ ಜಮೀನಿನಲ್ಲಿ ದಾಳಿಂಬೆ ಹಣ್ಣು ಬೆಳೆದಿದ್ದು ಎಂದಿನಂತೆ ಇಂದು ಸಹ ತೋಟಕ್ಕೆ ಹೋಗಿದ್ದಾರೆ. ಈ ವೇಳೆ ಕೃಷಿ ಹೊಂಡದಲ್ಲಿ ಮೃತ ದೇಹವನ್ನು ಕಂಡು ಗಾಬರಿಗೊಂಡು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರನ್ನ ವಿಚಾರಣೆ ನಡೆಸಿದ್ದಾರೆ. ಆಗ ಅದೇ ಗ್ರಾಮದ ಬೈರಮ್ಮ ಎಂದು ತಿಳಿದು ಬಂದಿದೆ. ನಂತರ ಕುಟುಂಬಸ್ಥರಿಗೆ ವಿಷಯ ತಿಳಿಸಿ ಸ್ಥಳಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ಅನಾರೋಗ್ಯದ ಸಮಸ್ಯೆ ಇತ್ತು, ಆದರೆ ಕೃಷಿ ಹೊಂಡದ ಬಳಿ ಹೇಗೆ ಬಂದ್ರು ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದು ವೃದ್ಧೆಯ ಮಗ ಹೇಳಿದ್ರು. ಅವ್ರು ನಮ್ಮ ತಾಯಿ ಬೈರಮ್ಮ, ಒಂದು 85ರಿಂದ 90 ಆಗಿದೆ. ಆಕೆಗೆ ಮುಂಚೆ ಸ್ವಲ್ಪ ತಿಳುವಳಿಕೆ ಇದೆಲ್ಲ ಜ್ಞಾನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ತಲೆಗೆಲ್ಲ ಪೆಟ್ಟಾಗಿತ್ತು, ಬಿದ್ದು ಮನೆ ಹತ್ರನೇ ಬಿದ್ದು ತಲೆಗೆಲ್ಲ ಏಟಾಗಿತ್ತು. ಮುಂಚೆ ಒಂದು 3 ವರ್ಷಕ್ಕೆ ಮುಂಚೆ, ಮೊನ್ನೆ ಒಂದು ಸ್ವಲ್ಪ ಇದಾಗಿತ್ತು. ಜ್ಞಾನ ಇಲ್ಲ, ಮುಂಚಿನ ಥರ ತಿಳುವಳಿಕೆ ಆ ಥರ ಏನೂ ಇರಲಿಲ್ಲ. ಈಗ ಓಡಾಡ್ಕೊಂಡಿದ್ರು. ಗೊತ್ತಿಲ್ಲ, ನಾವು ಇರ್ತಾ ಇರಲಿಲ್ಲ. ನಾವು ಕೆಲಸಕ್ಕೆ ಹೊರಟೋಗ್ತಾಯಿದ್ದೆ. ಬೆಳಗ್ಗೆ 7 ಗಂಟೆ ಹೋದರೆ ನಾನು ಸಾಯಂಕಾಲ 6 ಗಂಟೆ ಆಗೋದು. ಬಂದು ಊಟ ಕೊಟ್ಬಿಟ್ಟು ಹೋಗ್ತಾಯಿದ್ದೆ. ನಾನು ಮೊನ್ನೆಯಿಂದ ಕಾಣಿಸಿಲ್ಲ. ಮೊನ್ನೆ ಸಾಯಂಕಾಲ ಹುಡ್ಕಾಡಿದ್ವಿ, ನೆನ್ನೆ ಎಲ್ಲ ಹುಡ್ಕಾಡಿದ್ವಿ, ಮೊನ್ನೆ ಹುಡ್ಕಾಡಿದ್ವಿ. ನಮ್ಮ ತಂಗಿಯವ್ರಿಗೆಲ್ಲ ಹೋಗಿ ಕೇಳಿ ಎಲ್ಲ ಅವರೆಲ್ಲ ಹುಡ್ಕಾಡಿ ನೋಡಿದ್ವಿ. ಸರಿ, ಇವತ್ತು ನೋಡ್ಬಿಟ್ಟು ಇನ್ನೂ ಇಲ್ಲೆಲ್ಲರೂ ಬೇರೆ ಕಡೆ ಎಲ್ಲರೂ ಇರ್ತಾರೆ ಅನ್ನೋ ನೋಡೋಣ, ಆಮೇಲೆ ಮುಂದಿಂದು ಯಾವ ಥರ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟೊಂದು ಬೆಳಗ್ಗೆ ಈ ಥರ ಸಿಕ್ಕಿ ಗೊತ್ತಾಗಿದೆ. ಅದು ಇಲ್ಲಿ ಸೊಂಪಲ್ಲೇ ಇದಾಗಿದೆ, ಡೆತ್ ಆಗಿದ್ದಾರೆ. ಮುಂಚೆ ಈ ಥರ ಎಲ್ಲ ಓಡಾಡಾರ ಹೊರಗಡೆ ಎಲ್ಲ ಬರ್ತೀವಿ, ಸ್ವಲ್ಪ ಓಡಾಡ್ತಾಯಿದ್ರು. ಈಗೆಲ್ಲ ಕಾಂಪೌಂಡ್ ಎಲ್ಲ ಫೆನ್ಸಿಂಗ್ ಎಲ್ಲ ಮಾಡಿದ್ರೆ ಒಳಗಡೆ ಆಗ್ಬೇಕಾಗ್ತಾಯಿತ್ತು. ಯಾಕೆ ಬಂದರೂ ಗೊತ್ತಿಲ್ಲ. ಅದು ಭಗವಂತನಿಗೆ ಗೊತ್ತದು, ಯಾಕೆ ಬಂದಿದ್ದಾರೋ ಹೋಗಿದ್ದಾರೋ ಅದನ್ನ ಅವ್ರಿಗೆ ಗೊತ್ತು. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ. ಇನ್ನು ಮೃತದೇಹವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಹಾಗೂ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.